ಅದನ್ನ ಕೈವಶ ಮಾಡ್ಕೊಳಕ್ಕಾಗದೇ ಇರೋರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ವಿಷಕನ್ಯನ ಅಲ್ಲಿ ಕಳಿಸ್ತಾ ಇದ್ರಂತೆ. ಅವಳ ಆ ಸಾಮ್ರಾಜ್ಯದ ಒಳಗಡೆ ಹೋಗಿ ಆ ರಾಜನ ಮರಳು ಮಾಡಿ ಕೊಂದು ಆ ಸಾಮ್ರಾಜ್ಯನ ಕೈವಶ ಮಾಡ್ಕೋತಿದ್ಲಂತೆ. ಇದನ್ನೆಲ್ಲ ನಾನು ಪುಸ್ತಕದಲ್ಲಿ ಓದಿದ್ದು. ಸಾಧನಾ, ನಮ್ಮ ಶಾಂತಿ ನಿವಾಸನು ಒಂದು ಸಾಮ್ರಾಜ್ಯನೇ. ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಸಂತೋಷ ಅನ್ನೋ 4 ಪಿಲ್ಲರ್ಗಳ ಮೇಲೆ ಕಟ್ಟಿದ ಸಾಮ್ರಾಜ್ಯ. ಇದನ್ನ ಕಟ್ಟಿದವ್ರು ಯಾರು ಗೊತ್ತಾ? ನಮ್ ಶಾಂತಿ. ಇದನ್ನು ಹೊಡಿಬೇಕು ಅಂತ ಹೊರಗಡೆಯಿಂದ ತುಂಬಾ ಜನ ಹೊಂಚಾಗ್ತಾ ಇದ್ರು. ಅವ್ರ ಅದೃಷ್ಟವೋ ನಮ್ ದುರಾದೃಷ್ಟವೋ ಅದೇ ಸಮಯಕ್ಕೆ ನಮ್ ಶಾಂತಿ ಇಲ್ಲದೆ ಹೋಗ್ಬಿಟ್ಲು. ಸಮಯ ಸಂದರ್ಭ ನೋಡ್ಕೊಂಡು ನಮ್ಮ ಈ ಸಾಮ್ರಾಜ್ಯಕ್ಕೆ ಬಂದವಳೆ ಆ ಮಂತ್ರ. ನಮ್ಮ ಸುಶಾಂತ್ನ ಉಪಯೋಗಿಸ್ಕೊಂಡು ಆಟ ಆಡ್ಬಿಟ್ಲು, ಹೊಡೆದ್ಬಿಟ್ಲು ಸಾಮ್ರಾಜ್ಯನ. ಇನ್ನೇನು ಕುಸಿಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಶಾಂತಿ ರೂಪದಲ್ಲಿ ಬಂದಿದ್ದು ಅರ್ಚನಾ. ಇವ್ರು ಬರ್ದೇ ಹೋಗಿದ್ದಿದ್ರೆ ಈ ಸಾಮ್ರಾಜ್ಯ ಆ ಮಂತ್ರ ಸಾಮಾನ್ಯದೊಳಲ್ಲ ಸಾಧನ. ಮಂತ್ರ ಜೈಲಲ್ಲಿದ್ದವಳು, ಆದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ ಜೊತೆಲೆ ಇದ್ದು ಏನೇನೆಲ್ಲ ಮಾಡ್ತಿದ್ಲು. ಇಷ್ಟು ಸಾಲದು ಅಂತ ಮನೆಯವರೆಲ್ಲ ಸೇರಿ ಅವಳ ಸೊಸೆ ಮಾಡ್ಕೊಳಕ್ ಹೊರಟಿದ್ರು. ಈಶ್ವರನ್ ದಯೆಯಿಂದ ಅದೊಂದಾಗ್ಲಿಲ್ಲ. ಏನಾದ್ರೂ ಆಗ್ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಅಷ್ಟಯ್ಯ. ಈ ಮನೆಯವ್ರನ್ನೆಲ್ಲ ತಕತೆಯ ಅಂತ ಕುಣಿಸ್ಬಿಟ್ಟಿರೋಳು. ಎಲ್ಲದನ್ನೂ ಭಗವಂತ ಅಂತ ಒಬ್ಬ ನೋಡ್ತಾ ಇರ್ತಾನಲ್ವಾ, ಅದಕ್ಕೆ ಅನ್ಸತ್ತೆ ಪ್ರತಿ ಸಲ ಮದ್ವೆ ಅಂತ ಹೋದಾಗ ಏನೋ ಒಂದ್ ಕಾರಣಕ್ಕೆ ಮದ್ವೆ ಮುರ್ದು ಹೋಗ್ತಿತ್ತು. ಇದನ್ನೆಲ್ಲ ಮಾಡ್ತಿದ್ದಿದ್ಯಾರು? ನಮ್ ಶಾಂತಿಮಾ. ಅಮ್ಮ ಅರ್ಚನಾ, ನಿಜ ಹೇಳ್ಬೇಕು ಅಂದ್ರೆ ನಿನ್ಗೆ ಕೋಟಿ ಕೋಟಿ ನಮಸ್ಕಾರಗಳ ಹೇಳ್ಬೇಕಮ್ಮ. ಆ ರಾಕ್ಷಸಿಯಿಂದ ಇಡೀ ನಮ್ಮ ಕುಟುಂಬನೇ ನೀನು ಕಾಪಾಡ್ಬಿಟ್ಟೆ ತಾಯಿ. ಆ ಶಾಂತಿನೇ ದೇವತೆ ಆಗಿ ನಿನ್ನ ರೂಪದಲ್ಲಿ ಇಲ್ಲಿ ಕಳಿಸ್ಕೊಟ್ಟಿದ್ದಾಳೆ. ನೀನಮ್ಮ, ನೀನೇ ಕುಟುಂಬನ ಕಾಪಾಡ್ಬಿಟ್ಟೆ. ನಿಜವಾಗ್ಲೂ ಆ ನಮ್ ಶಾಂತಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಕಾಗಲ್ಲ. ಅವಳು ರೂಪದಲ್ಲಿ ನೀನಮ್ಮ, ನೀನಿದ್ಯಾ. ಆ ಶಾಂತಿ ರೂಪದಲ್ಲಿರೋ ನಿನ್ ಕಾಲಿಗೆ ಬಿದ್ದು. ಅಮ್ಮ ಪ್ಲೀಸ್, ನೀವ್ ಹಾಗೆಲ್ಲ ಕಾಲಿಗೆ ಬೀಳಬಾರ್ದು. ನೀವ್ ದೊಡ್ಡವರು, ನೀವು ಚಿಕ್ಕವ್ರ ಕಾಲಿಗೆ ಬಿದ್ರೆ ಆಯಸ್ ಕಡಿಮೆ ಆಗತ್ತಂತೆ. ಹೌದಲ್ವಮ್ಮ? ನೋಡು, ನನ್ ತಲೆಗೆ ಹೊಳಿಲೇ ಇಲ್ಲ. ಅಮ್ಮ, ನೀನು 100 ಕಾಲ ಸುಖವಾಗಿರ್ಬೇಕು. ಭಗವಂತ ಬೇಕಾದ್ರೆ ನನ್ನ ಆಯಸ್ಸನ್ನು ನಿನಗೆ ದಾರೆ ಎರೆದು ಬಿಡ್ಲಿ. ಅಮ್ಮ, ಏನ್ ಮಾತು ಅಂತ ಆಡ್ತೀರಾ? ಬಿಡ್ತು ಅನ್ನಿ. ನಾನು ಹೇಳ್ತಾ ಇರೋದ್ ನಿಜ ಅಮ್ಮ.
ಒಂದ್ ವೇಳೆ ಶಾಂತಿ ನಿವಾಸಕ್ಕೇನಾದ್ರೂ ಆಗಿದ್ದಿದ್ರೆ ನಾನ್ ಖಂಡಿತ ಜೀವಂತವಾಗಿರ್ತಿರ್ಲಿಲ್ಲ.